ನಮಸ್ಕಾರ ಸ್ನೇಹಿತರೆ. ಹಾಸನದಲ್ಲಿ ಸ್ವರ್ಗ, ಹಾಸನದಲ್ಲಿ ಸ್ವರ್ಗ, ಹಾಸನನೇ ಸ್ವರ್ಗ ಸ್ನೇಹಿತರೆ. ನಾನೀಗ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಬರುವಂತ ಆನೆಕೆರೆ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಅದ್ಭುತವಾದ 800-900 ವರ್ಷ ಇತಿಹಾಸ ಇರುವಂತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಮುಂಭಾಗಿದೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ದೇವಸ್ಥಾನ ಒಳಗಡೆ ಹೋಗೋಣ. ಸ್ನೇಹಿತರೆ, ನಾನು ದೇವಸ್ಥಾನದ ಒಳಗಡೆ ಇದ್ದೀನಿ. ತುಂಬಾ ದೊಡ್ಡದಿದೆ ಸ್ನೇಹಿತರೆ ಈ ದೇವಸ್ಥಾನ ನೋಡಿ. ಬನ್ನಿ ಸ್ನೇಹಿತರೆ, ದೇವಸ್ಥಾನದ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋಣ. ಸ್ನೇಹಿತರೆ, ದೇವಸ್ಥಾನ ಸುತ್ತಲೂ ಸಭಾಂಗಣ ಇದೆ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನ ಹಾಸನದಿಂದ 39 ಕಿಲೋಮೀಟರ್ ಆಗುತ್ತೆ. ಮಾರ್ಗ ಬಂದ್ಬಿಟ್ಟು ಹಾಸನದಿಂದ ಚನ್ನರಾಯಪಟ್ಟಣದಿಂದ ಆನೆಕೆರೆ ಆ ಗ್ರಾಮದೊಳಗಡೆ ಇರುವಂತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ಸಭಾಂಗಣ ಅಂತೂ ತುಂಬಾ ದೊಡ್ಡದಿದೆ, ತುಂಬಾ ವಿಶಾಲವಾಗಿದೆ ಸ್ನೇಹಿತರೆ ನೋಡಿ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊ ಬರೋಣ. ಸ್ನೇಹಿತರೆ, ಮುಖ್ಯ ದ್ವಾರದಲ್ಲಿ ಗಜಲಕ್ಷ್ಮಿ ಇದೆ ನೋಡಿ ಸ್ನೇಹಿತರೆ ಇದೆ ಗಜಲಕ್ಷ್ಮಿ. ಸ್ನೇಹಿತರೆ, ನಾನು ದೇವಸ್ಥಾನ ಒಳಗಡೆ ಇದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ 4 ಕಂಬಗಳಿದೆ ನೋಡಿ. ಸ್ನೇಹಿತರೆ, ದ್ವಾರಪಾಲಕರಿಗೆ ಜಯ ವಿಜಯ ಇದೆ ನೋಡಿ ಸ್ನೇಹಿತರೆ. ಜಯ ವಿಜಯ. ಬನ್ನಿ ಸ್ನೇಹಿತರೆ, ದೇವ್ರ ದರ್ಶನ ಮಾಡ್ಕೊಬರೋಣ. ಸ್ನೇಹಿತರೆ, ಇದೆ ಶ್ರೀ ಚೆನ್ನಕೇಶವ ಸ್ವಾಮಿ. ಸ್ನೇಹಿತರೆ, ಶ್ರೀ ಚೆನ್ನಕೇಶವ ಸ್ವಾಮಿ ಪಕ್ಕದಲ್ಲಿ ರಾಮಾನುಜಾಚಾರ್ಯರು ಇದ್ದಾರೆ ನೋಡಿ ಸ್ನೇಹಿತರೆ. ಇವರೇ ರಾಮಾನುಜಾಚಾರ್ಯರು. ಸ್ನೇಹಿತರೆ, ಇದ್ರ ಪಕ್ಕದಲ್ಲಿ ವಿಶ್ವಸೇನೆ ಸ್ವಾಮಿ. ಸ್ನೇಹಿತರೆ, ಇದ್ರ ಪಕ್ಕದಲ್ಲಿ
ಆಳ್ವಾರ್ ಸ್ವಾಮಿ. ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರ್ಚಕರು ಮಂಜುನಾಥ್ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಈ ದೇವಾಲಯ 1113ರಲ್ಲಿ ನಿರ್ಮಾಣ ಆಯಿತು. ಹೊಯ್ಸಳರು ಮತ್ತು ಚಾಲುಕ್ಯರಿಗೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಹೊಯ್ಸಳರಿಗೆ ಜಯ ಸಿಗುತ್ತೆ. ಆ ಜಯ ನೆನಪಿಗಾಗಿ 2ನೇ ವೀರಬಲ್ಲಾಳ ಹೊಯ್ಸಳದರೆ ಅವರು ಈ ದೇವಾಲಯ ನಿರ್ಮಾಣ ಮಾಡಿದ್ರು. ನೆಕ್ಸ್ಟ್ ಇದು 2000ನೇ ವರ್ಷದಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು. 2000ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಅವರ ಸ್ಟಾಫ್ನವರೆಲ್ಲ ಬಂದು ಒಂದು 2 ವರ್ಷ ಕೆಲಸ ಮಾಡಿ ದೇವಸ್ಥಾನ ಮತ್ತೆ ಪುನಃ ಹಳೆತ ಹೆಂಗಿತ್ತು ಆ ಥರ ಮಾಡಿದ್ರು. ಮತ್ತು ಇನ್ನೂ ಕೆಲವು ಭಾಗಗಳನ್ನು ನಮ್ಮ ಸ್ಥಳೀಯ ಶಾಸಕರಾದ ರೇವಣ್ಣವರು ಸಹಾಯ ಮಾಡಿ ಈ ದೇವಸ್ಥಾನ ಈ ರೀತಿ ಇರೋಕ್ಕೆ ಸಹಾಯ ಮಾಡಿ. ಸ್ನೇಹಿತರೆ, ಇನ್ನೊಂದು ವಿಶೇಷ ಇದೆ ದೇವಸ್ಥಾನದಲ್ಲಿ, ನೋಡಿ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲೊಂದು ಶಂಕು ಇದೆ. ಶಂಕುವನ್ನು ಸುತ್ತಿರುವ 3 ಹೆಡೆಯ ಸರ್ಪ ಇದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ದೇವಸ್ಥಾನ ಒಳಗಡೆ ಎಷ್ಟು ಹಾನಿ ಮಾಡಿದ್ದಾರೆ ಅಂದ್ರೆ ನೋಡಿ, ತುಂಬಾ ಬೇಜಾರಾಗತ್ತೆ. ತೋರಿಸ್ತೀನಿ ನೋಡಿ. ನೋಡಿ, ಕಂಬದಲ್ಲೆಲ್ಲ ಕೆತ್ಬಿಟ್ಟು ಯಾವ ತರ ಅವ್ರ ಹೆಸರು. ಇಲ್ಲಿ ನೋಡಿ, ಚೌಕೊಬ್ಬರ ಆಡಕ್ಕೆ ಚೌಕೊಬ್ಬರ ಚಿಹ್ನೆನ ಕೆತ್ತಿದ್ದಾರೆ. ಇನ್ನೊಂದು ಕಂಬದಲ್ಲೂ ಅಷ್ಟೇನೆ ಅವ್ರ ಫ್ಯಾಮಿಲಿ ಹೆಸರೆಲ್ಲ ಕೆತ್ತಿದ್ದಾರೆ ಇಲ್ಲಿ ನೋಡಿ. ಇಲ್ಲೂ ಅಷ್ಟೇನೆ ಚೌಕೊಬ್ಬರ ಆಡಕ್ಕೆ ಚಿಹ್ನೆ ಕೆತ್ತಿದ್ದಾರೆ. ಈ ಕಡೆ ಆಳ್ಗುಳಿ ಮನೆ ಆಡಕ್ಕೆ ಕೆತ್ತಿದ್ದಾರೆ ನೋಡಿ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಒಬ್ರು ಭಕ್ತರು ಬಂದಿದ್ದಾರೆ. ಇವ್ರ ಹೆಸರು ರಘು ಅಂದ್ಬಿಟ್ಟು. ಇವರು ಈ ದೇವಸ್ಥಾನ ಬಗ್ಗೆ ಅನಿಸಿಕೆ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಘು ಅಂತ. ಈ ದೇವಸ್ಥಾನ ತುಂಬ ಚೆನ್ನಾಗೈತೆ. ಚೆನ್ನಕೇಶ್ವರ ದೇವಸ್ಥಾನ. ಎಲ್ಲರೂ ಬಂದು ವಿಸಿಟ್ ಮಾಡಿ. ಹಾಸನದಲ್ಲಿ ಸ್ವರ್ಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾರೆ. ಧನ್ಯವಾದಗಳು, ಒಳ್ಳೆ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ಈ ತರ ಪುರಾತನವಾದ ದೇವಸ್ಥಾನಗಳು ಬಂದು ನೋಡಿ, ಬಟ್ ಇಲ್ಲಿ ಹಾಳು ಮಾಡ್ಬಿಡಿ. ಈ ತರ ಎಲ್ಲ ಅನಾಹುತ ಮಾಡ್ಬಿಡಿ. ಏನಕ್ಕಂದ್ರೆ ಇದು ಮುಂದಿನ ಪೀಳಿಗೆಗೆ ನೋಡಕ್ಕೆ ಒಂದು ಅವಕಾಶ ಇರ್ಲಿ ಅಂತ ನಾನು ವಿಡಿಯೋ ಮಾಡ್ತಿರೋದು. ನನ್ನ ಉದ್ದೇಶ ಅಷ್ಟೇನೆ, ನೀವೆಲ್ಲ ಬಂದು ನೋಡಿ ಎಂಜಾಯ್ ಮಾಡಿ. ಈ ತರ ಪುರಾತನವಾದ ದೇವಸ್ಥಾನ ಉಳಿಸ್ಕೊಳ್ಳಿ ಅಂತ ನಾನು ವಿಡಿಯೋ ಮಾಡ್ತಿರೋದು. ಅವಕಾಶ ಇರುತ್ತೆ, ಬಟ್ ಇಲ್ಲಿ ಹಾನಿ ಮಾಡ್ಬಿಡಿ ಅಷ್ಟೇನೆ. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಆಗಿ, ಲೈಕ್ ಕೊಡಿ. ಜೊತೆಗೆ ವಿಡಿಯೋ ಶೇರ್ ಮಾಡೋದು ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ಮತ್ತೆ ಈ ತರ ಪುರಾತನವಾದ ದೇವಸ್ಥಾನಗಳಿದ್ರೆ ಮಾಹಿತಿ ಕೊಡಿ, ಅಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ಬೆಲ್ ಐಕಾನ್ ಒತ್ತಿ ಎಲ್ಲ ವಿಡಿಯೋ ನೋಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಸನಾತನ ಧರ್ಮ.